ತಿಂತಾ ಇದ್ರೆ ಮಜಾ ಬರಬೇಕು. ಅಮ್ಮ ನನಗೆ ಮಟನ್ ಬಿರಿಯಾನಿ ಬೇಕು. ನನಗೆ ಮಟನ್ ಗ್ರೇವಿ ಬೇಕು. ಮಟನ್ ಬಿರಿಯಾನಿ. ಮಟನ್ ಗ್ರೇವಿ. ಮಟನ್ ಬಿರಿಯಾನಿ. ಮಟನ್ ಗ್ರೇವಿ ಮಾಡ್ತೀಯ ಅಲ್ವಾ? ಅಮ್ಮ ಫಸ್ಟ್ ನಂಗೆ ಮಾರಮ್ಮ. ಒಂದು ನಿಮಿಷ. ಇಬ್ರು ಎಷ್ಟು ತಲೆ ತಿಂತಿದ್ದಾರೆ ಅಲ್ವಾ? ಒಬ್ರು ಹೇಳಿದ್ರು ಮಟನ್ ಬಿರಿಯಾನಿ ಮಾಡು ಅಂತ, ಇನ್ನೊಬ್ರು ಹೇಳಿದ್ರು ಮಟನ್ ಗ್ರೇವಿ ಮಾಡು ಅಂತ. ಯಾವ್ದು ಮಾಡಲಿ ಅನ್ನೋ ಕನ್ಫ್ಯೂಷನಲ್ಲಿ ಇರುವಾಗ ಯಾಕೆ ಎರಡೂ ಮಾಡಬಾರ್ದು? ನನ್ನ ಹತ್ರ ಇವತ್ತು 1 kg ಮಟನ್ ಇದೆ. ಅರ್ಧದಲ್ಲಿ ಮಟನ್ ಬಿರಿಯಾನಿ ಮಾಡ್ತೀನಿ, ಅರ್ಧದಲ್ಲಿ ಮಟನ್ ಗ್ರೇವಿ ಮಾಡ್ತೀನಿ. ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ನಾನು ಮಟನ್ ಬಿರಿಯಾನಿ ಮಾಡ್ತೀನಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅರ್ಧ kg ಮಟನನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಗರಂ ಮಸಾಲ ಐಟಮ್ಸು: ಚಕ್ಕೆ ಒಂದು 4 ಪೀಸು, ಲವಂಗ ಒಂದು 8ರಿಂದ 10, ಬಿರಿಯಾನಿ ಎಲೆ 1-2, ಒಂದು ಸ್ವಲ್ಪ ಕಲ್ಲು ಹೂವು, ಕಸೂರಿ ಮೇಥಿ ಒಂದು ಸ್ವಲ್ಪ, ಅನಾನಸ್ ಹೂವು 1-2, ಮರಾಠಿ ಮೊಗ್ಗು ಸಣ್ಣ ಸೈಜಿಂದ 4, ಸೋಂಕಾಳು ಒಂದು ಸ್ವಲ್ಪ, ಏಲಕ್ಕಿ 4, ಶಾಹಿ ಜೀರಾ ಒಂದು ಸ್ವಲ್ಪ, ಜಾಪತ್ರೆ ಒಂದು ಸ್ವಲ್ಪ, 2 ಹಸಿಮೆಣಸಿನ್ಕಾಯಿ, ದೊಡ್ಡ ಸೈಜಿಂದ 2 ಈರುಳ್ಳಿ, 1 ಟೊಮೊಟೊ, ಅರ್ಧ ಲೆಮನ್ ಜ್ಯೂಸನ್ನ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಖಾರ ಪುಡಿ, ಸ್ವಲ್ಪ ಗರಂ ಮಸಾಲ, ಪೂರ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ ನಾನು, 1 ಕಪ್ ಮೊಸರು. ಫಸ್ಟ್ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ದೊಡ್ಡ ಕುಕ್ಕರ್ ಇಡ್ತೀನಿ. ಈಗ ಕುಕ್ಕರ್ ಕಾದಿದೆ. ಒಂದೇ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಹುರಿದಾಯ್ತು. ಈರುಳ್ಳಿ ಹುರಿದಾದ್ಮೇಲೆ ಮಟನ್ ಹಾಕೊಳ್ತೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಮಟನಿಗೆ ಬೇಕಾದಷ್ಟು ಸಾಲ್ಟು, ಸ್ವಲ್ಪ ನೀರು ಹಾಕ್ತಿದ್ದೀನಿ. ಸ್ವಲ್ಪ ನೀರು ಹಾಕಿ, ಮಟನ್ ತುಂಬ ಎಳೆದಾಗಿದ್ರೆ 1-2 ವಿಷಲ್ ಸಾಕು. ಮಟನ್ ಸ್ವಲ್ಪ ಬಲ್ತಿದ್ದು ಸ್ವಲ್ಪ ಹಾರ್ಡ್ ವಾಟರ್ ಅಂದರೆ ನಿಮ್ಮ ಸೈಡು 4ರಿಂದ 5 ವಿಷಲ್ ಕೂಗಿಸ್ಕೊಳ್ಳೋಣ. ಮಟನ್ ಬೇಯೋವರೆಗೂ ಒಂದು ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ ಮಾಡ್ಕೊಳ್ತೀನಿ ಮಟನ್ ಬಿರಿಯಾನಿಗೆ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನೇನು ಅಂದರೆ: ಕೊತ್ತಂಬರಿ 1 ಹಿಡಿಯಷ್ಟು, ಅದರಲ್ಲಿ ಅರ್ಧದಷ್ಟು ಪುದೀನ, ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ 10ರಿಂದ 12. ಬೆಳ್ಳುಳ್ಳಿ ಶುಂಠಿ ನಾನು ಒಂದು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾವಾಗಲೂ ಅಡುಗೆಗೆ. ನನಗೆ ಫಸ್ಟಿಂದನೂ ಅದೇ ಅಭ್ಯಾಸ. ನಿಮಗೆ ಬೇಕಂದರೆ ನೀವು ಕಡಿಮೆ ಹಾಕ್ಕೊಳ್ಬೋದು. ಇದನ್ನು ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೀನಿ. ಇವಾಗ ಬಿರಿಯಾನಿಗೆ ಬೇಕಾಗಿರೋ ಗ್ರೀನ್ ಚಿಲ್ಲಿ ಪೇಸ್ಟ್ ರೆಡಿ. ಬಿರಿಯಾನಿಗೆ ಬೇಯಿಸಿರೋ ಮಟನ್ನು ಪ್ರೆಷರ್ ಹೋಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ಬಿರಿಯಾನಿ ಮಟನ್ನು ತುಂಬ ಚೆನ್ನಾಗಿ ಬೆಂದಿದೆ. ಬಿರಿಯಾನಿಗೆ ಬೇಯಿಸ್ಕೊಂಡಿರೋ ಮಟನನ್ನು ಮತ್ತು ನೀರನ್ನು ಸಪ್ರೇಟಾಗಿ ಮಾಡಿಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿ ಆಗಿದೆ. ಇವಾಗ ಒಂದು 200 ಗ್ರಾಮ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಈಗ ಫಸ್ಟಿಗೆ ನಾನು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಬಾಡಬೇಕು ಎಣ್ಣೆಯಲ್ಲಿ. ಡ್ರೈ ಸ್ಪೈಸಸ್ ಆ್ಯಡ್ ಮಾಡ್ಕೊಳ್ತೀನಿ. ಫಸ್ಟ್ ಬಿರಿಯಾನಿ ಎಲೆ, ನೆಕ್ಸ್ಟ್ ಚಕ್ಕೆ, ಮರಾಠಿ ಮೊಗ್ಗು ಅನಾನಸ್ ಹೂವು, ಮರಾಠ ಮೊಗ್ಗು, ಜಾಯ್ಪತ್ರೆ, ಏಲಕ್ಕಿ, ಲವಂಗ, ಕಲ್ಲು ಹೂವು, ಕಸೂರಿ ಮೇಥಿ, ಸೋಂಕಾಳು ಮತ್ತು ಶಾಹಿ ಜೀರಾ ಇದೆರಡನ್ನೂ ಹಾಕೊಳ್ತಾ ಇದ್ದೀನಿ. ಇದು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ. ನೆಕ್ಸ್ಟ್ ಟೊಮೊಟೊ ಹಾಕೊಳ್ತಾ ಇದ್ದೀನಿ. ಈಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ನ ಇದನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಸ್ಪೂನು ಖಾರ ಪುಡಿ, ಒಂದು ಅರ್ಧ ಸ್ಪೂನು ಮಟನ್ ಮಸಾಲ. ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ.
ಮಸಾಲೆ ಎಲ್ಲ ತುಂಬ ಚೆನ್ನಾಗಿ ಹುರಿದಿದೆ. ಇವಾಗ ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ತೀನಿ. ಇದು ಫುಲ್ ಹಾಕೊಳ್ಳಲ್ಲ, ಇದರಲ್ಲಿ ಅರ್ಧ ಹಾಕ್ಕೊಳ್ತೀನಿ ಸಾಕು. ಇವಾಗ 2 ಲೋಟ ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ಅಕ್ಕಿನ. ಇವಾಗ ಮಟನ್ ಹಾಕೊಳ್ತಾ ಇದ್ದೀನಿ, ಬೇಯಿಸಿರೋ ಮಟನ್ನು. ಲೋಟ ಅಳತೆಯಲ್ಲಿ ನಾನು 2 ಕಪ್ ಅಕ್ಕಿ ಹಾಕೊಂಡಿರೋದ್ರಿಂದ ಈ ಲೋಟ ಅಳತೆಯಲ್ಲೇ ನಾನು 4 ಕಪ್ ನೀರು ಹಾಕೊಳ್ತೀನಿ. ಎರಡು, 3, 4 ಅರ್ಧ ಲೆಮನ್ ಸ್ಕ್ವೀಸ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಮಟನ್ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ವಲ್ಲ, ಇವಾಗ ಉಪ್ಪನ್ನ ಅದನ್ನು ನೋಡಿಕೊಂಡು ಹಾಕೋಬೇಕು. ಕುಕ್ಕರ್ ಮುಚ್ಚೋದಕ್ಕಿಂತ ಮುಂಚೆ 1-2 ಗ್ರೀನ್ ಚಿಲ್ಲಿ ಹಾಕಿ ಇವಾಗ ಕುಕ್ಕರನ್ನು ಮುಚ್ಚೋಣ. ಎರಡು ವಿಷಲ್ ಆದರೆ ಬಿರಿಯಾನಿ ರೆಡಿ. ಈಗ ಮಟನ್ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅರ್ಧ ಕೆಜಿ ಮಟನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಸಣ್ಣ ಸಣ್ಣ ಸೈಜಿನ ಈರುಳ್ಳಿ ತಗೊಂಡಿದ್ದೀನಿ. 1 ಇಡೀ ಟೊಮೊಟೊ ತಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ನಿಮಗೆ ಬೇಕಾದಷ್ಟು, ನಿಮಗೆ ಎಷ್ಟು ಬೇಕೋ ಅಷ್ಟು ಅಳದೆ ಹಾಕೊಳ್ಳಿ. ಗರಂ ಮಸಾಲ, ಚಕ್ಕೆ 1 4 ಪೀಸು, ಲವಂಗ 1 8, 1 ಏಲಕ್ಕಿ, ಸ್ವಲ್ಪ ಕಲ್ಲು ಹೂ ತಗೊಂಡಿದ್ದೀನಿ. ಇದರಲ್ಲಿ ಕೊತ್ತಂಬರಿ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ರುಬ್ಬಕ್ಕೆ ಹಾಕಲ್ಲ, ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ರುಬ್ಕೊಳ್ತೀನಿ. ಈ ಮಟನ್ ಗ್ರೇವಿಗೆ ನಾನು ಕಾಯಿ ಹಾಕ್ತಾ ಇಲ್ಲ. ಸೊ ಇದೊಂದು ಸ್ವಲ್ಪ ತಿಕ್ಕಾಗಿರುತ್ತೆ, ಸ್ವಲ್ಪ ಕಮ್ಮಿ ಬರುತ್ತೆ ಗ್ರೇವಿ, ಬೇಗ ಖಾಲಿ ಆಗುತ್ತೆ. ಆ ರೀತಿ ಮಾಡ್ತಾ ಇದ್ದೀನಿ ನಾನು. ಇದಿಷ್ಟನ್ನು ಹಾಕೊಂಡು ನಾನು ರುಬ್ಕೊಳ್ತೀನಿ. ಮಸಾಲೆ ರೆಡಿ ಇದೆ. ಮಟನ್ ಗ್ರೇವಿಗೆ ಕುಕ್ಕರ್ ಇಟ್ಟು ಮಸಾಲೆ ಹುರ್ಕೊಳ್ಳೋಣ. ಫಸ್ಟು ಗ್ಯಾಸ್ ಹಚ್ಚಿ ಕುಕ್ಕರ್ ಇಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಕಾದಿದೆಯಾ ಅಂತ ನೋಡಿ ಆಮೇಲೆ ಈರುಳ್ಳಿ ಹಾಕೊಳ್ಳಿ. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕೊಳ್ತೀನಿ ಒಗ್ಗರಣೆಗೆ. ಈರುಳ್ಳಿನ ಸ್ವಲ್ಪ ಬಾಡಿಸ್ಕೊಳ್ತೀನಿ. ಈರುಳ್ಳಿ ಬಾಡಿದೆ. ಇವಾಗ ಮಸಾಲೆ ಹಾಕೊಳ್ತೀನಿ, ರುಬ್ಬಿರೋ ಮಸಾಲೆ. ಮಸಾಲೆ ಒಂದು ಸ್ವಲ್ಪ ಎಣ್ಣೆ ಬಿಡೋ ರೀತಿ ಹುರಿಬೇಕು. ಸ್ವಲ್ಪ ಹುರಿದ್ರೆ ಮಸಾಲೆ ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ, ಆವಾಗ ಸಾಸ್ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸ್ವಲ್ಪ 5 ನಿಮಿಷ ಮುಚ್ಚಿಡ್ತೀನಿ ಮಸಾಲೆ ಹುರಿಯೋದಕ್ಕೆ. ಇದು ಮಸಾಲೆ ಇವಾಗ ಹುರಿದಾಗಿದೆ, ಸೈಡಿಗೆಲ್ಲ ಎಣ್ಣೆ ಬಿಡ್ತಾ ಇದೆ. ಇವಾಗ ಅರಿಶಿನ ಪುಡಿ ಸ್ವಲ್ಪ ಹಾಕ್ತೀನಿ, ಖಾರ ಪುಡಿ 1 ಸ್ಪೂನು. ಇದು ಮಟನ್ ಮಸಾಲ. ಮಟನ್ ಮಸಾಲ 1ರಿಂದ 1.5 ಸ್ಪೂನ್ ಹಾಕ್ಕೊಳ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಕೊತ್ತಂಬರಿ ಪುದೀನ ಹೆಚ್ಚಿಟ್ಟಿದ್ನಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತೀನಿ. ಇದನ್ನು ಹುರ್ಕೊಳ್ತೀನಿ. ಈಗ ಮಸಾಲೆ ಚೆನ್ನಾಗಿ ಹುರಿದಿದೆ. ಈಗ ಮಟನ್ ಆ್ಯಡ್ ಮಾಡ್ಕೊಳ್ಳೋಣ. ಮಟನ್ ಹಾಕ್ತಾ ಇದ್ದೀನಿ. ಈಗ ಮಟನ್ ಅನ್ನ ಚೆನ್ನಾಗಿ ಮಸಾಲೆಯಲ್ಲಿ ಮಿಕ್ಸ್ ಮಾಡಿ ಜಾರಲ್ಲಿ ಮಸಾಲೆ ಉಳಿದಿರುತ್ತಲ್ಲ ಅದ್ರ ನೀರು ಹಾಕ್ತಾ ಇದ್ದೀನಿ. ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಹಾಕೊಳ್ಳಿ. ನಾನು ಇದನ್ನ ಒಂದು ಸ್ವಲ್ಪ ತಿಕ್ಕಾಗಿ ಮಾಡಬೇಕು ಅಂತಿದ್ದೀನಿ. ಸ್ವಲ್ಪ ಬಿಸಿನೀರು ಹಾಕೊಳ್ತಾ ಇದ್ದೀನಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿನೀರು ಯಾಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕುಕ್ಕಿಂಗ್ ಬೇಗ ಆಗಲಿ ಅಂತ ಅಷ್ಟೇ. ಮಟನ್ ಗ್ರೇವಿ ಆದಮೇಲೆ ನನಗೆ ಸಾರು ಈ ಹದದಲ್ಲಿ ಬೇಕು. ಸೊ ಅದಕ್ಕೆ ಸ್ವಲ್ಪ 1 ಲೋಟದಷ್ಟು ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ. ವಿಷಲ್ ಹೊಡೆಯೋದ್ರೊಳಗೆ ಬೇಕಾಗತ್ತಲ್ವ, ನೀರು ಹಿಂಗತ್ತಲ್ವ, ಅದಕ್ಕೋಸ್ಕರ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತೀನಿ. ಉಪ್ಪು ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ, ಬೇಕಾದರೆ ಆಮೇಲೆ ಎಕ್ಸ್ಟ್ರಾ ಹಾಕ್ಕೊಳ್ಬೋದು.
ಮಟನ್ ಗ್ರೇವಿಗೆಲ್ಲ ಕೂಡ್ಸಾಯ್ತು. ಇವಾಗ ಕುಕ್ಕರ್ ಮುಚ್ಚಿ 5ರಿಂದ 6 ವಿಷಲ್ ಕೂಗ್ಸೋಣ. ಪ್ರೆಷರ್ ಹೋಗಿದೆ, ಈಗ ಓಪನ್ ಮಾಡಿ ನೋಡೋಣ ಹೇಗಾಗಿದೆ ಅಂತ. ಬಿರಿಯಾನಿ ರೆಡಿ. ಮಟನ್ ಎಷ್ಟು ಸಾಫ್ಟ್ ಆಗಿ ಬೆಂದಿದೆ ಅಂದ್ರೆ ಈ ರೀತಿ ಈಚಿಕ್ತಿದ್ದಾಗೆ ತುಂಡಾಗ್ಬೇಕು, ಆ ರೀತಿ ಬೆಂದಿರ್ಬೇಕು. ಬಿರಿಯಾನಿ ಹೇಗಿದೆ? ಸೂಪರ್ ಇದೆ. ಹೋಟ್ಲಲ್ಲಿ ಜಾಸ್ತಿ ತಿಂತಿರಲ್ಲ, ಸೇಮ್ ಅದೇ ತರ ಟೇಸ್ಟ್ ಇದೆಯಾ? ಅದಕ್ಕಿಂತ ಚೆನ್ನಾಗಿದ್ಯಾ? ಓಕೆ, ಹೇಳಿ ನೋಡಿ, ಹೇಳು. ಬಬ್ಲಿ ಕಟ್ಟೆ ನಾಳೆ ತಿಂದ್ಬಿಡ್ತೀನಿ. ಹೇಗಿದೆ ರಚು? ಸಖತ್ತಾಗಿದೆ ಅಮ್ಮ. ಸಕ್ಕತ್ತಾಗಿದ್ಯಾ? ಓಕೆ, ಇನ್ಮೇಲೆ ಹಾಗಿದ್ರೆ ಮಾಡಲ್ಲ ನಾನು ಬಿರಿಯಾನಿ. ಮಾಡು. ಗ್ರೇವಿ ಹೇಗಿದೆ ನೋಡಿ, ಹೇಳು. ಹೇಗಿದೆ? ಚೆನ್ನಾಗಿದೆ ಅಮ್ಮ. ಚೆನ್ನಾಗಿದ್ಯಾ? ನನ್ ಮಗ ಇಲ್ಲಿ, ನನ್ ಮಗ ಕಾಣ್ತಿಲ್ವಲ್ಲ. ಅಯ್ಯೋ, ಬಂದ ನನ್ ಮಗ, ಬಂದ ಊಟ ಮಾಡಕ್ಕೆ. ಬನ್ನಿ ಸರ್, ಬಂದ್ರ? ನಾನು ಮಟನ್ ಟೇಸ್ಟ್ ಮಾಡ್ತೀನಿ. ಮಟನ್ ಟೇಸ್ಟ್ ಮಾಡ್ತೀಯಾ? ಮಾಡು ಮಾಡು. ಇನ್ಮೇಲೆ ನೋಡು, ಮುಖ ನೋಡು. ಥ್ಯಾಂಕ್ ಯು. ಬಿರಿಯಾನಿ ಸಕ್ಕತ್ತಾಗಿದ್ಯಾ? ಸರಿ, ಫಸ್ಟ್ ಗ್ರೇವಿ ನೋಡ್ತೀನಿ. ಪೀಸ್ ನೋಡ ಗ್ರೇವಿ ಥ್ಯಾಂಕ್ ಯು. ಚೆನ್ನಾಗಿ ಊಟ ಮಾಡು. ಓಕೆ, ಚಿಚ್ಚಿ ಟೇಸ್ಟ್ ಮಾಡಿ ಹೇಳ್ತೀರಾ? ಏನಾಯ್ತು? ಸೂಪರ್ ಆಗಿತ್ತ ಮನೆ, ಚೆನ್ನಾಗಿ ಮಾಡಿದ್ದೆ. ಥ್ಯಾಂಕ್ ಯು. ತುಂಬಾನೇ ಟೇಸ್ಟಿ ಆಗಿದೆ. ಮಸಾಲೆ ತರನು ಹೊಡಿತಾರ, ತುಂಬಾ ಸಿಂಪಲ್ ಆಗಿದೆ ಫ್ಲೇವರ್ಸು, ಆದ್ರೆ ತುಂಬಾ ರಿಚ್ ಆಗಿದೆ. ಗ್ರೇವಿ ಅಂತೂ ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಅಂತೂ ಸೂಪರ್ ಆಗಿದೆ. ಮಟನ್ ಬಿರಿಯಾನಿ ಜೊತೆ ಗ್ರೇವಿ ನೆಂಚ್ಕೊಂಡು ತಿಂತಾ ಇದ್ರೆ ಎಷ್ಟು ಚಂದ ಅಲ್ವಾ ಫ್ರೆಂಡ್ಸ್? ಬರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಹೋಗಿ ನೀವು ಮಾಡ್ಕೊಂಡು ತಿನ್ನಿ ಬೇಗ ಬೇಗ. ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಈ ವಿಡಿಯೋಗೆ ನಾನು ಇಡ್ತಾ ಇರೋ ಟಾರ್ಗೆಟ್ ಲೈಕ್ಸ್ 300. ಈ ವಿಡಿಯೋಗೆ 300 ಲೈಕ್ಸ್ ಬಂತು ಅಂದ್ರೆ ಮಟನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಯಾವ ರೆಸಿಪಿ ನಿಮಗೆ ಬೇಕು ಅಂತಲೂ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.